ಕನ್ನಡ ಮಾಧ್ಯಮನ ನಾವು ಮುಚ್ಚೋಕ್ಕೆ ಹೋಗ್ತಾ ಇರೋದು ಭಾಳ ದುರಂತ. ಯಾಕೆಂದರೆ ನಾವು ಕನ್ನಡ ಮಾಧ್ಯಮದಲ್ಲಿ ನಾವು ಮಾಡಲೇ ಇಲ್ಲ ಪಾಠ ಅಂತಂದರೆ ಸರ್ಕಾರದ ಮೊದಲನೇ ಆದ್ಯತೆ ಕನ್ನಡವಾಗಿರಬೇಕು, ನಮ್ಮ ಮಾತೃಭಾಷೆ ಆಗಿರಬೇಕು. ಬಟ್ ಅದನ್ನು ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ತೊಂದರೆ ಇಲ್ಲ, ಇಂಗ್ಲೀಷ್ ಹೇಳ್ಕೊಡಿ, ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅದು ಬೇಕೇ ಬೇಕು. ಬಟ್ ಆದರೆ ಮಾತೃಭಾಷೆ ಬಿಡೋದಕ್ಕೆ ಹೆಂಗೆ ಸಾಧ್ಯ? ಅದು ಬಿಟ್ಟರೆ ನಾವು ನಶಿಸಿ ಹೋಗ್ತೀವಿ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಎಲ್ಲ ನಶಿಸಿ ಹೋಗ್ತವೆ. ಅದ್ರ ಬಗ್ಗೆ ಸರ್ಕಾರ ದಯವಿಟ್ಟು ಕನ್ನಡ ಪಾಠಶಾಲೆಗಳನ್ನ ಮುಚ್ಚಬೇಡಿ. ಇನ್ನು ಬಾರ್ಡರ್ ಏರಿಯಾಗಳಿದ್ದಾವಲ್ಲ, ಅಲ್ಲಿ ಇನ್ನು ಕನ್ನಡ ಪಾಠಶಾಲೆಗೆ ಉತ್ತೇಜನ ಕೊಡುವಂಥ ಅಗತ್ಯ ಇದೆ. ಅಲ್ಲಿ ಕನ್ನಡಿಗರು ಬೆಳಿಬೇಕು, ಅಲ್ಲಿ ಕನ್ನಡ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಕನ್ನಡ ಪಾಠಶಾಲೆ ದುಬೈಯಿಂದ ಏನು ಮಾಡ್ತಿದ್ದೀವಿ, ಕಡಲಾಚೆಯಂ ಕರುನಾಡಿಗೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ಗಳನ್ನು ಬಾರ್ಡರ್ ಏರಿಯಾ ಏನಿದೆಯಲ್ಲ, ಗಡಿ ಭಾಗದ ಕನ್ನಡ ಮಾಧ್ಯಮ ಶಾಲೆಗಳು, ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದ್ದೀವಿ. ಒಂದು ಲ್ಯಾಪ್ಟಾಪು, ಒಂದು ಪ್ರೊಜೆಕ್ಟ್ರು ಮತ್ತು UPS ಅದನ್ನು ಐಡೆಂಟಿಫೈ ಮಾಡಿ ಎಲ್ಲಿ ಅಗತ್ಯ ಇದೆ ಅನ್ನೋ ಅಲ್ಲಿಗೆ ಹೋಗಿ ನಾವು ವರ್ಷಕ್ಕೆ 2 ರಿಂದ 3 ಶಾಲೆಗಳಿಗೆ ಕೊಡ್ತಾ ಬಂದಿದ್ದೀವಿ 8 ವರ್ಷಗಳಿಂದ.